ಸ್ನೇಹಿತರೆ, ನಮ್ಮ ಕನ್ನಡಿಗರ ಹೆಮ್ಮೆ ವಚನ ಸಾಹಿತಿಗಳಲ್ಲಿ ಒಬ್ಬರಾದಂತಹ ನಮ್ಮ ಅಲ್ಲಮ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಆಸೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗೆ ಸತ್ತುದು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರ ನಾರೇನೂ ಕಾಣೇನು ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥವನ್ನು ನಾನು ಹೇಳುವಂಥ ಅವಶ್ಯಕತೆನೇ ಇಲ್ಲ. ನಮ್ಮಂಥ ಅಲ್ಪ ಮಾನವರ ಬಗ್ಗೆನೇ ಅವ್ರು ಹೇಳಿರೋದು ಆಗಿನ ಕಾಲಘಟ್ಟದಲ್ಲಿ. ಅಂದರೆ ನಮ್ಮ ವಚನ ಸಾಹಿತಿಗಳು ಆಗಿನ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬೇಕು, ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬೇಕು. ಅಂದರೆ ಈ ಕಂದಾಚಾರ, ಮೂಢನಂಬಿಕೆಗಳು ಮತ್ತು ಕೆಲವು ದುಷ್ಟರು ಮಾಡುವಂತಹ ಅನಾಚಾರಗಳು, ಇವುಗಳ ವಿರುದ್ಧ ತಮ್ಮ ವಚನ ಸಾಹಿತ್ಯದ ಮೂಲಕವೇ ಅವರು ಒಂದು ರೆವಲ್ಯೂಷನ್ ಅನ್ನು ಕ್ರಿಯೇಟ್ ಮಾಡಿದ್ರು ಅಂತಲೇ ಹೇಳಬೇಕು. ಅಲ್ಲಮ ಪ್ರಭುಗಳಾಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಅವರಾಗಿರ್ಬೋದು, ಅಕ್ಕ ಮಹಾದೇವಿ ಅವರಾಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಇನ್ನೂ ಸಾಕಷ್ಟು ವಚನ ಸಾಹಿತಿಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಸೊ ಇವರೆಲ್ಲ ಆಗಿನ ಕಾಲಘಟ್ಟದಲ್ಲಿ ಒಂದು ರೆವಲ್ಯೂಷನ್ ಅನ್ನೇ ಕ್ರಿಯೇಟ್ ಮಾಡಿದ್ರು. ಅಂತಂದರೆ ನಿಜವಾದ ಭಕ್ತಿ ಅಂದರೆ ಏನು, ನಿಜವಾದ ದೇವರ ಪೂಜೆ ಅಂತಂದರೆ ಏನು, ನಿಜವಾಗ್ಲೂ ದೇವರ ಪೂಜೆಗೆ ಅರ್ಥ ಬರಬೇಕು ಅಂತಂದರೆ ಅದು ಅಂದರೆ ಯಾವ ರೀತಿಯಾದಂಥ ದಾರಿಯಾಗಿರಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಜನಕ್ಕೆ ಒಂದು ಜಾಗೃತಿಯನ್ನು ಮೂಡಿಸಿದ್ರು ತಮ್ಮ ವಚನ ಸಾಹಿತ್ಯದ ಮೂಲಕ. ಸೊ ಆದಷ್ಟು ನಮಗೆ ಸಮಯ ಸಿಕ್ತಾಗ ನಾವು ಕೂಡ ಅಂದರೆ ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯವನ್ನು ನಮಗೆ ಸಮಯ ಸಿಕ್ಕಿದಾಗ ಕನ್ನಡ ಸಾಹಿತ್ಯದಲ್ಲಿ ಇರುವಂಥ ವಿಷಯಗಳನ್ನು, ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮತ್ತಿತರರಿಗೂ ಅದನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.